ಒಂದು ಫ್ಯಾಂಡಮ್, ಒಂದು ಫ್ಯಾನಿಸಮ್ ಅಂತ ಆಗೋದು ಬೈ ಹಾರ್ಟ್ ಆಗಿರ್ತಾರೆ. ಈಗ ನಾನೇ ಏನೋ ತಪ್ಪು ಮಾಡಿದ್ರೆ ನಮ್ಮ ಅಪ್ಪ ಬಿಟ್ಬಿಡ್ತಾರ ನನ್ನ ಕೈ, ಮತ್ತೆ ಆತರ ನಾವ್ ಬೈ ಹಾರ್ಟ್ ಫ್ಯಾನ್ ಆಗಿದ್ದಾಗ ಕಷ್ಟ ಸಮಯ ಏನೋ ಒಂದು ಬಂತು, ಅದು ಕಳೀತು, ಮುಗೀತು. ಹಂಗ ಅನ್ಬಿಟ್ಟು ಅವ್ರ ಸ್ಟಾರ್ಡಮ್ ಕಡಿಮೆ ಆಗುತ್ತೆ. ಅದೇ ನಮ್ಮ ಅಸಹಾಯಕತೆನ ತೋರಿಸುತ್ತೆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ. ಇಲ್ಲಿ ಆಚೆ ಇರೋರು ಎಷ್ಟೇ ಮಾತಾಡ್ಬೋದು, ಬಟ್ ಈ ಸೆಟ್ ವರ್ಕ್ ಮಾಡೋರು ಅಥವಾ ನಮ್ಮ ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಿನಿಮಾ ಒಳಗೆ ಯಾರು ಅವ್ರ ಬಗ್ಗೆ ನೆಗೆಟಿವ್ ಅನ್ನು ಮಾತಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಹೊರಗಡೆ ಏನು ಅಂತ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಅದು ನಿಮ್ಗೆ ಗೊತ್ತಿದೆ, ಈ ಒಂದು 6-7 ತಿಂಗಳುಗಳಿಂದನ ಆ ಪ್ರಕರಣದ ಬಗ್ಗೆ ಯಾವ್ಯಾವ ತರ ಎಲ್ಲ ಬೇಯಿಸ್ಕೊಳ್ಳೋದಕ್ಕಾಗುತ್ತೋ ಅದು ಎಲ್ಲಾ ತರ ಬೇಯಿಸ್ಕೊಂಡ್ಬಿಟ್ರು ಎಲ್ರು. ಅಂದ್ರೆ ಅವ್ರು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಹೆಂಗ್ ಬೇಕೋ ಹಂಗಂಗ್ ಬೇಯಿಸ್ಕೊಂಡ್ಬಿಟ್ರು ಸರ್. ಸೊ ನೀವು ಚಿಕ್ಕ ವಯಸ್ಸಿಂದ ಅವಾಗ್ಲೇ ನೀವು ಹೇಳ್ತಾ ಇರೋ ಪ್ರಕಾರ ನವಗ್ರಹ ಸಿನಿಮಾದ ರಿಮಿಕ್ ಮಾಡಿದ್ದೆ ನಾನು ಓದ್ತಾ ಇರೋ ಮೂಮೆಂಟ್ ಅಲ್ಲಿ ಅಂತ. ಅಂದ್ರೆ ಆಗಿಂದನೂ ಒಂದು ಒಳ್ಳೆ ಫ್ಯಾನ್ಸ್, ನೀವು ಅಪ್ಪಟ ಅಭಿಮಾನಿ ಆಗಿದ್ದೀರಿ ಅನ್ನೋದತ್ತು ಗೊತ್ತಾಗತ್ತೆ. ಈ ಒಂದು ಬೇಯಿಸ್ಕೊಳ್ತಾ ಇರತಕ್ಕಂಥದ್ದು ಅಂದ್ರೆ ಅನಾವಶ್ಯಕವಾದಂತ ಟಾಕ್ಸು, ಅಲ್ಲಿ ಅವ್ರನ್ನ ಯಾರು ಕರೆದಿರ್ಲಿಲ್ಲ ಅಂತಂದ್ರು ಅಂತ ಜಾಗದಲ್ಲಿ ಇವರ ಒಂದು ಮಾತೆತ್ತಿದ್ರೆ ಡಿ ಬಾಸ್ ಆಗೋಗ್ಬಿಟ್ಟಿದೆ. ಏನ್ ಹೇಳ್ತೀರಿ? ಡಿ ಬಾಸ್ ಅವರೊಂದು ಮನೆ ಫಾರ್ಮ್ ಹೌಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ನಿಂತ್ಕೊಂಡು ಮಾತಾಡಿದ್ರು. ಅವಾಗ ಒಂದು ಮಾತು ಹೇಳಿದ್ರು, ಅಂತರಂಗ ಶತ್ರುಗಳಿರ್ತಾರೆ, ಬಹಿರಂಗ ಶತ್ರುಗಳಿರ್ತಾರೆ, ಹಿತ ಶತ್ರುಗಳಿರ್ತಾರೆ, ಜೊತೆಲೇ ಇರ್ತಾರೆ, ಯಾರು ಅಂತ ಗೊತ್ತಾಗಲ್ಲ ಅಂತ. ಬಟ್ ಈ ಟೈಮಲ್ಲಿ ಯಾರು ಅಂತ ಅವರೆಲ್ಲ ಗೊತ್ತಾಯ್ತು ಅಷ್ಟೇ. ಅಲ್ಲ, 6-7 ತಿಂಗಳ ಕಾಲ ಅಂತಂದ್ರೆ ಒಬ್ಬ ಬಿಗ್ ಸ್ಟಾರ್, ಓಕೆನಾ, ಅದು ಮಾಡಿಲ್ವೋ ಅದು ಕಾನೂನಿನ ಸಂಬಂಧಪಟ್ಟಂತ ವಿಚಾರ, ಅದು ಕಾನೂನು ನೋಡ್ಕೊಳ್ಳುತ್ತೆ. ಆದ್ರೆ ಅದನ್ನ ಎಷ್ಟು ಕೀಳಾಗಿ ಕಾಣ್ಬೇಕು ಅಷ್ಟು ಕೀಳಾಗಿ ಕಂಡಂತವ್ರು ಕೆಲವರು ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಹೇಳೋದು ಸರ್ ಏನಂದ್ರೆ ಅವ್ರದೊಂದು ಗ್ರೋತ್ ಇದೆಯಲ್ಲ, ಅವ್ರಿಗೊಂದು ಸ್ಟಾರ್ಡಮ್ಮು, ಫ್ಯಾನಿಸಮ್ಮು ತುಂಬಾ ಜನರು ಕನ್ಸೋದು. ಸೊ ಎಲ್ಲೋ ಒಂದ್ ಕಡೆ ಅವ್ರೊಬ್ರ ಮೇಲೆ ಆತರ ಹೋಗ್ತಾ ಇದೆ, ಸ್ಟಾರ್ಡಮ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು ಅಂದಾಗ ಕೆಲವೊಬ್ರಿಗೆ ಅದನ್ನ ಕಡಿಮೆ ಮಾಡ್ಬೇಕು, ನಮ್ಗೂ ಅದನ್ನ ಡಿವೈಡ್ ಮಾಡ್ಕೊಬೇಕು ಅನ್ನೋದು ಇದ್ದೇ ಇರ್ತದೆ. ಸೊ ಆ ಒಂದು ಇದ್ರಲ್ಲಿ ಈ ಸಮಯ ಸಿಕ್ಕಿದೆಯಲ್ಲ, ಹೆಂಗಾದ್ರೂ ಮಾಡಿ ಇವ್ರನ್ನ ಡೌನ್ ಮಾಡ್ಬಿಡೋಣ ನಾವೆಲ್ಲ ಆ ತರನೋ ಒಂದು ಮನಸ್ಥಿತಿ ಇರ್ಬೋದು ಮೋಸ್ಟ್ಲಿ, ಗೊತ್ತಿಲ್ಲ ಸರ್. ಕೆಲವೊಬ್ರು ಮನಸ್ಥಿತಿಗಳು ಹಂಗಿರ್ತದೆ, ಇನ್ನೊಬ್ರು ನೋವಲ್ಲಿ ನಾವು ಸುಖ ಪಡಿಸಲು ಇದು ಮಾಡ್ಬೇಕು ಅನ್ನೋದೊಂದು ಕೆಲವೊಬ್ರು ಮನಸ್ಥಿತಿ ಇರ್ತದೆ. ಆ ಮನಸ್ಥಿತಿಗೆ ನಾವೇನು ಹೇಳಕ್ಕಾಗಲ್ಲ. ನಾವ್ ಇಷ್ಟಪಡೋರು ಚೆನ್ನಾಗಿ ಹುಷಾರಾಗಿ ಆಚೆ ಬರ್ಬೇಕು ಅನ್ನೋದೊಂದು ನಮ್ಗೆ ಆಸೆ. ಅದನ್ನ ನಾವ್ ಯಾವಾಗ್ಲೂ ಆಶಿಸ್ತೀವಿ ಅಷ್ಟೇ, ಯಾವಾಗ್ಲೂ ಪಾಸಿಟಿವ್ ಕಡೆನೆ ಮಾತಾಡೋಣ ಅಂತ ಅಷ್ಟೇ. ಎಸ್ ಸರ್. ಇನ್ನು ಮೈಸೂರಿನಲ್ಲಿ ಮೊನ್ನೆ ನಡೆದಂಥದ್ದು ನೀವು ನೋಡಿದ್ರಿ ಅನ್ಸುತ್ತೆ. ಸುಮ್ಮನೆ ವಿತೌಟ್ ಇನ್ಫಾರ್ಮೇಶನ್ ಅವ್ರು ಯಾವ್ದೋ ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ಯಾರಿಗೂ ಹೇಳಿರಲ್ಲ, ಆ ಒಂದು ಕಾರ್ ಹೋಗೋದನ್ನ ನೋಡಿ ಒಬ್ರು 10 ಜನ ಕೇಳಿ 10 ಜನ, 100 ಜನ ಕೇಳಿ 100 ಜನ, 1000 ಜನ ಕೇಳಿ ಅಲ್ಲಿ ಆ ಜಾಗನೇ ಜಾತ್ರೆ ಆಗೋಗ್ಬಿಡುತ್ತೆ. ಯಾರಿಗೂ ಹೇಳಿರಲ್ಲ, ಯಾರಿಗೂ ಕೇಳಿರಲ್ಲ. ಆ ಒಂದು ಕ್ರೇಜು. ಮತ್ತೆ ಇನ್ನೊಂದು ಹೇಳ್ತಾರೆ ಇನ್ನೊಂದ್ ಕಡೆಗೆ, ಡಿ ಬಾಸ್ ದರ್ಶನ್ ಕ್ರೇಜ್ ಬಿದೋಯ್ತು, ದರ್ಶನ್ ಕ್ರೇಜ್ ಹೊಂಟೋಯ್ತು, ದರ್ಶನ್ ಜೈಲಿಂದ ಬಂದಾದ್ಮೇಲೆ ಅವ್ನ್ಗೆ ಆ ಕ್ರೇಜ್ ಇಲ್ಲ, ಆ ಒಂದು ವೈಪ್ ಇಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಕ್ಕಂಥದ್ದು. ಸುಮ್ನೆ ಜಸ್ಟ್ ಒಂದು ಹಾಸ್ಪಿಟಲ್ಗೆ ಹೋದ್ರೆ ನೀವು ನೋಡಿದ್ರಿ, ಮೊನ್ನೆ ನೀವು ಕೂಡ ನೋಡಿರ್ತೀರಿ ಅನ್ಸುತ್ತೆ. ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಸರ್ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಕೆಲವೊಬ್ರದ್ದು ಅಸಹಾಯಕತೆನ ಇಲ್ಲಿ ಇದಾಗುತ್ತೆ. ಅಂದ್ರೆ ಅವ್ರು ಬೆಳವಣಿಗೆ, ಅವ್ರಿಗೆ ಆತರ ಸ್ಟಾರ್ಡಮ್ ಇರೋದು, ಅದನ್ನೆಲ್ಲೋ ಸಹಿಸ್ಕೊಳಕ್ ಆಗದೆ ಇರೋರು ಆತರ ಮಾತಾಡ್ತೀವಿ ಹೊರತು. ಈಗ ನನ್ಗೆಲ್ಲೋ ಒಂದ್ ಕಡೆ ನನ್ಗೇನೋ ಆಗ್ತಾ ಇಲ್ಲ ಅಂದ ತಕ್ಷಣ ಬೇರೆಯವ್ರನ್ನ ದೂರ ತಪ್ಪು. ಎಸ್, ನಮ್ಮ ಅಸಹಾಯಕತೆನ ಇದಾಗುತ್ತೆ. ಈಗ ನಮ್ಮ ಬೇರೆ ಇಂಡಸ್ಟ್ರಿ ಅವ್ರದ್ದು ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದೆ, ಚೆನ್ನಾಗ್ ಆಗ್ತಾ ಇದೆ ಅಂದ ತಕ್ಷಣ ಅವ್ರು ಸಿನಿಮಾ ಚೆನ್ನಾಗಿಲ್ಲ ಆದ್ರೂ ಹೋಗ್ತಾ ಇದೆ ಅಂತಂದಾಗ ನಮ್ಮ ಅಸಹಾಯಕತೆನ ನಾವು ತೋರಿಸ್ಕೊಂತೀವಿ. ಇಲ್ಲಿ ನಾವು ಚೆನ್ನಾಗ್ ಮಾಡ್ಬೇಕು, ಚೆನ್ನಾಗ್ ಸಿನಿಮಾ ಮಾಡಿ ಕಾಂಪಿಟೇಟ್ ಮಾಡ್ಬೇಕು. ಸೊ ಆತರ ಒಂದು ನಾವು ಫ್ಯಾನ್ ಫಾಲೋಯಿಂಗ್ಸ್ ನ ಗಳಿಸ್ಬೇಕು ಅನ್ನೋದೊಂದು ಇರ್ಬೇಕು. ಅದು ಬಿಟ್ರೆ ಒಂದು ಫ್ಯಾಂಡಮ್, ಒಂದು ಫ್ಯಾನಿಸಮ್ ಅಂತ ಆಗೋದು ಬೈ ಹಾರ್ಟ್ ಆಗಿರ್ತಾರೆ. ಈಗ ನಾನೇ ಏನೋ ತಪ್ಪು ಮಾಡಿದ್ರೆ ನಮ್ಮ ಅಪ್ಪ ಬಿಟ್ಬಿಡ್ತಾರ ನನ್ನ ಕೈ, ಮತ್ತೆ ಆತರ ನಾವ್ ಬೈ ಹಾರ್ಟ್ ಫ್ಯಾನ್ ಆಗಿದ್ದಾಗ ಕಷ್ಟ ಸಮಯ ಏನೋ ಒಂದು ಬಂತು, ಅದು ಕಳೀತು, ಮುಗೀತು. ಹಂಗ ಅನ್ಬಿಟ್ಟು ಅವ್ರ ಸ್ಟಾರ್ಡಮ್ ಕಡಿಮೆ ಆಗುತ್ತೆ. ಅದೇ ನಮ್ಮ ಅಸಹಾಯಕತೆನ ತೋರಿಸುತ್ತೆ ಅಷ್ಟೇ ಹೊರತು ಬೇರೆ ಇನ್ನೇನಿಲ್ಲ ಇಲ್ಲಿ. ಎಸ್ ಸರ್. ಅದೇ ಜಾಗದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ. ಅಂದ್ರೆ ಅಭಿಮಾನಿ ಅಂತ ಒಂದು ಜನ ಜುಟಿ ಇದ್ದಾಗಲೂ ಕೂಡ ಹೋಗಿ ಸರ್ ನಿಮ್ದು ಗಾಗಲ್ ಕೊಡಿ ಸರ್ ಅಂತ ಕೇಳ್ತಾರೆ. ಟಕ್ ಅಂತ ಅಂದ್ಬಿಟ್ಟು ಎದ್ಕೊಂಡ್ ಕೊಟ್ಟು ಅವ್ರಿಗೆ ಚಿನ್ನ ಬಾಯ್ ಅಂತ
ಅದನ್ನ ನೀವು ನೋಡಿದಿರೋ ನೋಡಿರೋ ಗೊತ್ತಿಲ್ಲ, ಗಾಗಲ್ನ ಟಕ್ಕಂತ ಕಾರಣದಿಂದ ಹಂಗೆ ಎತ್ಕೊಂಡು ಕೊಡ್ತಾರೆ, ಅವ್ನು ಹಿಡ್ಕೊಂಡು ಅದನ್ನೇನೆ ನಮ್ಮ ಪಾಸ್ ನಮ್ಗೆ ಆ ಫೀಲೇ ಬೇರೆ ಇರುತ್ತೆ ಸರ್. ಅದ್ರ ಬಗ್ಗೆ ಹೇಳೋದಲ್ಲ ಅಂದ್ರೆ ಸರ್ ಅವ್ರ ಮುಂಚೆಯಿಂದನೂ ಅಷ್ಟೇ, ನಾನು ಸಿನಿಮಾ ಸೆಟ್ ಅಲ್ಲಿ ಎಷ್ಟೊಂದ್ ಜನ ಹತ್ರ ಕೇಳಿದ್ದೀನಿ ವಿಷಯಗಳನ್ನ, ಹಿಂಗ್ ಡ್ಯಾನ್ಸರ್ಸ್ಗಳಾಗಿರ್ಬೋದು, ಫೈಟರ್ಸ್ಗಳಿಗಾಗಿರ್ಬೋದು, ಹಿಂಗೆ ದುಡ್ಡು ಕೊಟ್ಬಿಡ್ತಾರೆ ಅನ್ನೋದು. ಅದಾದ್ಮೇಲೆ ಆಚೆ ಇರೋರು ಎಷ್ಟೇ ಮಾತಾಡ್ಬೋದು, ಬಟ್ ಈ ಸೆಟ್ ವರ್ಕ್ ಮಾಡೋರು ಅಥವಾ ನಮ್ಮ ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಿನಿಮಾ ಒಳಗೆ ಯಾರು ಅವ್ರ ಬಗ್ಗೆ ನೆಗೆಟಿವ್ ಅನ್ನು ಮಾತಾಡಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತು ಹೊರಗಡೆ ಏನು ಅಂತ. ಓಕೆ, ಆ ಥರ ಅಂತೂ ಆಯಿತು. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಯಿತು. ಆ ಒಂದು ಸಿನಿಮಾ ರಿಲೀಸ್ ಆದಂಥ ಟೈಮ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಬಾಸಿಸಮ್ ಕಾಲ ಮುಗೀತು, ಮ್ಯಾಕ್ಸಿಸಮ್ ಕಾಲ ಶುರುವಾಯಿತು ಅಂತಕ್ಕಂಥದ್ದು ಒಂದು ಕೇಕ್ ಮೇಲೆ ಹಾಕಿ, ಅದು ಯಾವ ಮಟ್ಟದ ದರ್ಶನ್ ಅವರ ಅಭಿಮಾನಿಗಳಿಗೆ ಎಷ್ಟು ಘಾಸಿ ತಂತು, ಎಷ್ಟು ಮಾನಸಿಕವಾಗಿ ಕುಗ್ಗಿದ್ರು ಅಂತಂದ್ರೆ ಅದರಿಂದ ಬೇರೆ ಮಟ್ಟಕ್ಕೆ ಟರ್ನ್ ಆಗ್ತಾ ಬಂತು ಆ ಒಂದು ಘಟನೆ. ಆಮೇಲೆ ಅವರು ಓಕೆ ವೈರಲ್ ಅದೀಗ ಹಾಕೋದು ಯಾಕೆ, ವೈರಲ್ ಮಾಡೋದು ಯಾಕೆ ಅನ್ನೋದು ಒಂದು ಕಡೆ ಹೊರಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಅವ್ರು ತಪ್ಪಾಯ್ತು ಅಂತ ಕೇಳ್ಕೊಂಡ್ರು, ಅಂದ್ರೆ ತಪ್ಪಾಯ್ತು ಅಂತ ಕೇಳ್ಕೊಂಡಿಲ್ಲ, ಯಾವುದೋ ಒಬ್ಬ ನಟನ್ಗೆ ನಾನು ಯಾವತ್ತೂ ಹೇಳಿಲ್ಲ ಅಂದ್ರೆ ಅವಾಗ್ಲೂ ಕೂಡ ಅಗೌರವ ತೋರಿಸುವಂತ ಒಂದು ಪ್ರಯತ್ನನೇ ಮಾಡ್ತಾರೆ. ಯಾವುದೋ ಒಬ್ಬ ನಟನ್ನ ನಾನು ಗುರುತಿಸಿ ಮಾತಾಡಿಲ್ಲ, ಮ್ಯಾಕ್ಸ್ ಅಲ್ಲಿ ಬರುತ್ತೆ ಇದು ಲೈನು, ಅದನ್ನ ನಾವು ಅನುವಾದ ಮಾಡಿರ್ತಕ್ಕಂಥದ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ ಪ್ರದೀಪ್ ಅಂತಕ್ಕಂಥವ್ರು. ಸೊ ಏನ್ ಹೇಳ್ತೀರಿ ಸರ್? ಏನಾಗ್ಬಿಡುತ್ತೆ, ಬೆಳೆಯುವಂತ ಕಲಾವಿದರು ದರ್ಶನ್ ಸರ್, ಸುದೀಪ್ ಸರ್ ಅವಾಗ್ಲಿಂದ ತುಂಬಾ ಒಳ್ಳೆ ಫ್ರೆಂಡ್ಸ್. ಇವಾಗ ಒಂದಾಗ್ಲಿ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ, ಅವರು ನಿಜವಾದ ಫ್ಯಾನ್ಸ್. ಸುದೀಪ್ ಸರ್ ದರ್ಶನ್ ಸರ್ ಒಳಗಡೆ ಹೋದಾಗ ಯಾವತ್ತೂ ಬಿಟ್ಕೊಟ್ಟಿಲ್ಲ, ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಂಡು ಮಾತಾಡಿದ್ದಾರೆ. ಸೊ ಅವ್ರಿಗೆ ಅದಿಲ್ಲ ಅಂದಾಗ ಸುತ್ತಮುತ್ತ ಇರೋರು ಮಾಡ್ತಾ ಇರೋದ್ರಿಂದ ಇದು ಅವ್ರು ಬೇರೆ ಆಗಿರೋದು ಅದೇ ರೀಸನ್ ನಾನು ಅನ್ಕೊಂತೀನಿ. ಬಟ್ ಅವರ ಒಂದು ಏಕೆಂದ್ರೆ ಇಬ್ರು ದೊಡ್ಡ ದೊಡ್ಡ ಸ್ಟಾರ್ಗಳು, ಅವ್ರ ಅಂತ ದೊಡ್ಡ ಸ್ಟಾರ್ಗಳ ಬಗ್ಗೆ ನಾನ್ ಮಾತಾಡೋ ಅಷ್ಟು ದೊಡ್ಡವನಲ್ಲ ಆಕ್ಚುಲಿ. ಯಾಕೆಂದ್ರೆ ಅಷ್ಟು ವರ್ಷ ಅವ್ರು ಮಾಡಿರೋ ಸಾಧನೆಗೆ ನಾನೆಲ್ಲೋ ಒಂದ್ ಕಡೆ ಕುತ್ಕೊಂಡು ಮಾತಾಡ್ಬಿಟ್ರೆ ಅವ್ರ ತೂಕನ ನಾನು ಇದ್ ಮಾಡ್ದಂಗ ಆಗ್ಬಿಡುತ್ತೆ. ನನ್ಗ ಆ ಯೋಗ್ಯತೆ ಇಲ್ಲ ಅಂತ ಅನ್ಸ್ತದ ನನ್ಗೆ, ಯಾಕೆಂದ್ರೆ ಅವರು ಪ್ರೂವ್ ಮಾಡಿರೋಂತ ಕಲಾವಿದ್ರು. ಆಮೇಲೆ ಅವ್ರ ಜೊತೆ ಇದ್ದಾಗ ಏನೋ ಒಂದು ಮೂಮೆಂಟ್ ನಾವು ಮಾಡ್ಬೇಕು, ಒಂದ್ ಸ್ಟೆಪ್ ನ ತಗೊಬೇಕು ಅಂದಾಗ ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ಬೇಕು. ಯಾಕೆಂದ್ರೆ ಅವ್ರಗಳ ಜೊತೆ ಇರಕ್ಕೆ ಅವಕಾಶ ಸಿಕ್ಕಿರೋದೇ ಹೆಚ್ಚು. ಹಂಗಂದ್ಮೇಲೆ ಅವ್ರ ಜೊತೆ ಇದ್ದಾಗ ಅವ್ರ ಹೆಸರಿಗೆ ಅಥವಾ ಅವರ ಗೌರವಕ್ಕೆ, ಘನತೆಗೆ ಎಲ್ಲೂ ಅಗೌರವ ತರದೇ ಇರೋ ತರ ನಾವು ಸ್ಟೆಪ್ ಇಡಬೇಕು ಅನ್ನೋದು ಅವ್ರ ಸುತ್ತಮುತ್ತ ಇರೋರು ಗೊತ್ತಿರ್ಬೇಕು. ಹೌದು, ಈಗ ನೋಡಿ ಒಂದು ಮಾತಿದೆ, ದರ್ಶನ್ ಅವ್ರ ಜೊತೆ ಹಿಂದೆ ಮುಂದೆ ಇರೋರು ಸರಿ ಇರ್ಲಿಲ್ಲ ಅದಕ್ಕೆ ಜೈಲು ಹೋದ್ರು, ದರ್ಶನ್ ಅವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾವ್ದು ಒಳ್ಳೆ ಮಾತುಗಳನ್ನ ಹೇಳ್ಕೊಂಡ್ ಕೊಡ್ತಾ ಇರ್ಲಿಲ್ಲ ಅದಕ್ಕೆ ಜೈಲಿಗೆ ಹೋದ್ರು ಅಂತಕ್ಕಂಥ ಒಂದು ಉದಾಹರಣೆ ಇದೆ. ಈಗ ಸುದೀಪ್ ಅವ್ರ ಜೊತೆ ಇದ್ದಂಥವ್ರಂತೆ ಪ್ರದೀಪ್ ಅವರು, ಈಗ ಇವ್ರು ಮಾಡಿದ್ದು ಏನಾಗಂದ್ರೆ ಇಲ್ಲ ಸರ್ ಏನ್ ಹೇಳೋದು, ಯಾಕೆಂದ್ರೆ ಅವ್ರ ಪಾಪ ಮುಂಚೆಯಿಂದನೂ ಅಷ್ಟು ಫ್ರೆಂಡ್ಸ್ ಆಗಿದ್ರು ಅಲ್ವಾ, ತುಂಬಾ ದೊಡ್ಡ ಸ್ಟಾರ್ಸ್. ಈಗ್ಲೂ ಅವ್ರು ಚೆನ್ನಾಗಿರ್ಬೇಕು, ಜೊತೆ ಆಗ್ಬೇಕು ಅಂತ ಅವ್ರಿಗೋಸ್ಕರ ಅಲ್ಲದೆ ಅಂದ್ರು ಫ್ಯಾನ್ಸ್ಗಳಿಗೋಸ್ಕರ ಈ ಸ್ಟಾರ್ ವಾರ್ ಏನು ಈ ಸಮಯನ ಯೂಸ್ ಮಾಡ್ಕೊಂಡು ಬೇಳೆ ಬೇಯಿಸ್ಕೊಂತ ಇದಾರಲ್ಲ, ಅವ್ರಗಳಿಗೆ ಕಡಿವಾಣ ಹಾಕಕ್ಕೋಸ್ಕರನಾದ್ರೂ ಅವರು ಅಷ್ಟೇ. ಹೌದು, ಇನ್ನು ನೀವು ನೋಡಿರ್ಬೋದು ಸಂಗೊಳ್ಳಿ ರಾಯಣ್ಣ ಆ ಟೈಮ್ನಲ್ಲೆಲ್ಲ ಸುದೀಪ್ ಅವರು ದರ್ಶನ್ ಅವ್ರಿಗೆ ಅಂದ್ರೆ ಅಭಿಮಾನಿಗಳು ನೂಕು ನುಗ್ಲಲ್ಲಿ ಇದ್ದಾಗ ಸುದೀಪ್ ಅವರು ಹೆಂಗ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸರ್, ನನ್ನ ತಮ್ಮನ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿನ ಕರ್ಕೊಂಡು, ಆ ಒಂದು ಫೀಲ್ ಬೇರೆ ಇರುತ್ತೆ. ನಾನೊಬ್ಬ ಬಿಗ್ ಸ್ಟಾರ್, ನಾನೇನಕ್ಕೆ ಕಾರ್ ಡ್ರೈವ್ ಮಾಡ್ಬೇಕು ಅನ್ನೋ ಒಂದು ಅಹಂಕಾರ ಸುದೀಪ್ ಅವ್ರಿಗಿರಲ್ಲ. ನೋಡು ನಾನೊಬ್ಬ ಸ್ಟಾರ್ ಜೊತೆಗೆ ಹೋಗ್ತಾ ಇದ್ದೀನಿ, ಅವನು ನನ್ನನ್ನ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ದುರಹಂಕಾರ ದರ್ಶನ್ ಅವ್ರಿಗಿರಲ್ಲ. ಆ ಒಂದು ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂತಂದ್ರೆ ಆಗ ಕ್ರಿಯೇಟ್ ಆದಂಥದ್ದು ಎಷ್ಟು ಅಂತಂದ್ರೆ ದಚ್ಚು ಕಿಚ್ಚ ಫ್ಯಾನ್ಸ್ ಫಾರ್ ಎವರ್, ದಚ್ಚು ಕಿಚ್ಚ ಫ್ಯಾನ್ಸ್ ಪೇಜು, ದಚ್ಚು ಕಿಚ್ಚ ಫಾರ್ ಎವರ್, ಅವನ್ ಕೇಳೋದಕ್ಕೆ ಒಂಥರ ಏನಂದ್ರೆ ಒಬ್ರು ಸ್ಟಾರ್ ಆಗೋದಿರ್ಬೋದು, ಒಬ್ರು ಉನ್ನತ ಸ್ಥಾನಕ್ಕೆ ಹೋಗೋದು ಈ ತರ ಒಂದು ಗುಣಗಳಿಂದ. ಯಾಕೆಂದ್ರೆ ನಾನೊಬ್ಬ ಸ್ಟಾರು, ನಾನೊಬ್ಬ ದೊಡ್ಡ ಹೀರೋ, ನಾನು ಸೂಪರ್ ಆಗಿ ಮಾಡ್ತೀನಿ, ನನ್ಗೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋ ಒಂದು ಹೆಡ್ ವೈಟ್ ಅಲ್ಲಿ ಹೋದಾಗ ನಮ್ದು ಗ್ರೋತ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅವ್ರ ಏನಕ್ಕೆ ಅಷ್ಟು ಸಿನಿಮಾಗಳು ಮಾಡ್ಕೊಂಡು ಅಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಒಂದ್ ಸಿನಿಮಾ ಸಕ್ಸಸ್ ನ ನೆಕ್ಸ್ಟ್ ಸಿನಿಮಾಗೆ ಅವ್ರು ಕ್ಯಾರಿ ಮಾಡಲ್ಲ. ಸೊ ರೆನ್ಯುಮರೇಷನ್ ಚೇಂಜ್ ಆಗ್ಬೋದು ಹೊರತು ಅವ್ರ ನಡವಳಿಕೆ ಆಗ್ಲಿ, ಅವ್ರ ಒಂದು ಬಿಹೇವಿಯರ್ ಆಗ್ಲಿ, ಅವ್ರು ಕೊಡುವಂತ ರೆಸ್ಪೆಕ್ಟ್ ಆಗಿರ್ಬೋದು, ಸಿನಿಮಾ ಮೇಲೆ ಇಟ್ಟಿರುವಂತ ಪ್ರೀತಿ ಆಗಿರ್ಬೋದು ಯಾವತ್ತೂ ಕಡಿಮೆ ಆಗಲ್ಲ. ನಾವೇನೋ ಗೆದ್ದು ಅನ್ಬಿಟ್ಟು ಸಿನಿಮಾ ಗೆಲ್ತು ಅನ್ಬಿಟ್ಟು ನಾನೇ ಈಗ ಎಕ್ಸಾಂಪಲ್ ಒಂದ್ ಶಾರ್ಟ್ ಫಿಲಮ್ ಗೆಲ್ತು ಅನ್ಬಿಟ್ಟು ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ನಾನು
ಶಾರ್ಟ್ ಆದ್ಮೇಲೆ ಕರೀರಿ ಹೋದ್ರೆ ಅಲ್ಲಿಗೆ ನಮ್ದು ಲೈಫ್ ಎಂಡ್ ಆಗ್ಬಿಡುತ್ತೆ. ಆ ತರ ಒಂದು ಗ್ರೋತ್ ಅಲ್ಲಿ ಬಂದಿರೋರು ಅವರು. ಅದಕ್ಕೆ ಅವ್ರಿಗೆ ಗೊತ್ತು ಬೆಲೆ. ಸ್ಟಾರ್ಡಮ್ ಯಾವತ್ತಿದ್ರು ನಾವು ಸಿನಿಮಾ ಮಾಡ್ತಾ ಇರೋರ್ಗು ಇರುತ್ತೆ, ಪ್ರೀತಿ ವಿಶ್ವಾಸ ಸ್ನೇಹ ಯಾವತ್ತು ಲೈಫ್ ಲಾಂಗ್ ಇರುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಎಲ್ಲೋ ಕಾರಣಾಂತರಗಳಿಂದ ಆಗಿರ್ಬೋದು, ನಾಳೆನೂ ಸರಿ ಹೋಗ್ಬೋದು, ಗೊತ್ತಿಲ್ಲ. ಯಾಕೆಂದ್ರೆ ಅದು ಅವ್ರ ವೈಯಕ್ತಿಕ ಆಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ತುಂಬಾ ದೊಡ್ಡ ವ್ಯಕ್ತಿಗಳು, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಅದೇ ಒಂದು ದೊಡ್ಡ ಇಬ್ರು ಪ್ರೀತಿಸ್ತೀವಿ, ಇಬ್ರು ಚೆನ್ನಾಗಿರ್ಬೇಕು, ಇಬ್ರು ನಮ್ ಕರ್ನಾಟಕದ ಆಸ್ತಿಗಳೇ. ಹೌದು. ಅದ್ರಲ್ಲಿ ನೋಡಿ, ಒಂದು ದೊಡ್ಡ ಗುಣ ಅಂತಕ್ಕಂಥದ್ದು ಎಲ್ಲಿದೆ ಅಂತಂದ್ರೆ ಆಡುವಂತಹ ಮಾತಿನಲ್ಲಿದೆ. ದೊಡ್ಡವ್ರು ಹೇಳೋದಾಗಿ ಕೈ ಬಾಯಿ ಕಚ್ಚಾ ಅಂತಾರಲ್ಲ, ಈ ಮೂರನ್ನು ನಾವು ಯಾವಾಗ ಕರೆಕ್ಟ್ ಆಗಿ ಇಟ್ಕೊಂಡು ಹೋಗ್ತೀವಿ ಎಲ್ಲೋ ಒಂದ್ ಕಡೆಗೆ ಅದು ದೊಡ್ಡ ಮಟ್ಟದ ಯಶಸ್ಸನ್ನ ಸಿಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇಂಥ ಉದಾಹರಣೆಗಳು ತುಂಬಾ ಸಿಗ್ತಾ ಹೋಗುತ್ತೆ.